ತಗೊಂಡು ಆ ಭೂಮಿ ಮೇಲೆ ಕುಳಿತುಕೊಂಡು ನೀವು ನಿಮ್ಮ ಜೀವನ ಯಾಪನೆ ಮಾಡಬೇಡ್ರಿ. ಆ ಕಾರಣದಿಂದ ಆ ಮಾನವತೆಯನ್ನು ಬೆಳೆಸಿಕೊಂಡು ಹೋಗಿ ನೀವು ನಿಮ್ಮ ಜೀವನವನ್ನು ಕಾಪಾಡಿಕೋತ ಈ ಪಂಚಕಲ್ಯಾಣಕ ಪ್ರತಿಷ್ಠಾ ಮಹಾ ಮಹೋತ್ಸವದಲ್ಲಿ ನೀವು ಎಷ್ಟೋ ಜನ ಧನ ವೈಭವ ಸಂಪತ್ತಿ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಿದ್ದೀರಿ. ಯಾರು ಕೋಟಿ ಕೊಟ್ಟಿರಬೇಕು, 2 ಲಕ್ಷ ಕೊಟ್ಟಿರಬೇಕು, ಯಾರು ಎಷ್ಟು ಕೊಟ್ಟಿದ್ದಾರೆ ಅದು ನಮ್ಮ ಗುಣಧರ ನಂದಿ ಮಹಾರಾಜ ಗೊತ್ತೈತ್ರಿ. ಆದರೆ ಈಗ ಎಲ್ಲ 16 ಆಚಾರ್ಯಗಳು ಇಲ್ಲಿ ಏನು ಕೂತಿದ್ದಾರೆ, ಅವರ ಪಾದ ಕಮಲದಲ್ಲಿ ನಿಮ್ಮ ಒಂದು ಕೆಟ್ಟ ಬುದ್ಧಿಯನ್ನು ಬಿಟ್ಟು, ಕೆಟ್ಟ ಆಚರಣೆಯನ್ನು ಬಿಟ್ಟು ಈ ಪಂಚಕಲ್ಯಾಣಕ ಪ್ರತಿಷ್ಠಾ ಪಾವನವನ್ನು ಮಾಡ್ರಿ. ಎಷ್ಟೋ ಆಚಾರ್ಯ ಇದಕ್ಕೆ ಸಾಕ್ಷಿ ಇದ್ದಾರೆ. ಕೈ ಮುಗಿದು ನಿಮ್ಮಲ್ಲೇ ಇರ್ತಕ್ಕಂಥ ಒಂದು ಕೆಟ್ಟ ವ್ಯಸನ ಇರಲಿ, ಅದು ಸೆರೆನೇ ಕುಡಿದಿರಲಿ, ಗುಟ್ಕನ ತಿನ್ನೋದನ್ನಿರಲಿ, ಅಥವಾ ಅಣ್ಣ ತಮ್ಮಲ್ಲೇ ಜಗಳನೇ ಇರಲಿ, ಅಥವಾ ಅತ್ತಿ ಮಾವನ ಜೊತೆಗೆ ಮಾತು ಬಿಟ್ಟಿದ್ರೆ, ಅಥವಾ ನಿಮ್ಮ ತಾಯಿ ತಂದೆನೇ ಮನೆಯಿಂದ ಹೊರಗೆ ಹಾಕಿದ್ರೆ, ದಯವಿಟ್ಟು ಈ ಪಂಚಕಲ್ಯಾಣಕ ಪ್ರತಿಷ್ಠಾನಲ್ಲಿ ನಿಮ್ಮ ತಾಯಿ ತಂದೆನ ಮನೆಗೆ ತಗೊಂಡು ಬನ್ನಿ. ಅಣ್ಣ ಹೊರಗಿದ್ರೆ ಅಣ್ಣನ ಮನೆಗೆ ತಗೊಂಡು ಬನ್ನಿ. ಹೆಂಡತಿ ಸಿಟ್ಟು ಮಾಡಿ ಹೋಗಿದ್ರೆ ಆಕಿನ ಕೈ ಮುಗಿದು ಕಾಲು ಮುಗಿದು ಆ ಲಕ್ಷ್ಮಿನ ಮನೆಗೆ ತಗೊಂಡು ಬನ್ನಿ. ಮತ್ತೊಂದು ಹೆಣ್ಣು ಮಕ್ಕಳಿಗೆ ಹೇಳ್ತೇನ್ರಿ, ನೀವು ಸೀತಾ ಆಗ್ಲಕ್ಕೆ ಹೋಗ್ರಿ. ನೋಡ್ರಿ, ಆ ಸೀತಾಗ 14 ವರ್ಷ ಕಷ್ಟ ಸಿಕ್ತ್ರಿ. ಆದ್ರೆ ರಾಮಗೆ ಯಾವಾಗ ಬಿ ಸೋಡಪತ್ರಿ ನೋಟಿಸ್ ಕೊಡ್ಲಿಲ್ರಿ. ಏನ್ರಿ ಕೊಟ್ಟಲೇನ್ರಿ? ಸೀತಾ ಯಾವಾಗ ಬಿ ನೋಟಿಸ್ ಕೊಡ್ಲಿಲ್ರಿ. ನೀವು ಸೀತಾ ಸಾವಿತ್ರಿ ಆಗಿ ಕಿಸಿನ ರಾಮಾಯಣ ನೋಡ್ತೀರಿ, ಮತ್ತು ನೋಟಿಸ್ ಮ್ಯಾಗ ನೋಟಿಸ್ ಕೊಡ್ತೀರಿ. ನಿಮಗೆ ಯಾನ್ ಅನ್ಬೇಕ್ರಿ? ವಕೀಲ್ರಿ ಏನು ಫುಕಟ್ಟಿದಾರೇನ್ರಿ? ನೋಟಿಸ್ ಕೊಡೋ ಸಲುವಾಗಿ 7 ಸುತ್ತ ಹಾಕಿದಿರಿ ಏನ್ರಿ? ಜನ್ಮ ಅಂತ ನಿನ್ನ ಸಂಗಟ ಇರ್ತಾನೋ, ನಿನ್ನ ಸಂಗಟ ಸಹಿತನತ್ತ ಆ ಪ್ರತಿಜ್ಞೆ ಮಾಡಿದೇರಿ, ಪ್ರಾಮಿಸ್ ಮಾಡಿದೇರಿ, ಮತ್ತು ನೋಟಿಸ್ ಕೊಡ್ತೇರಿ. ನಿಮಗೆ ಏನು ಅನ್ಬೇಕ್ರಿ? ನೋಟಿಸ್ ಏನು ಇಷ್ಟು ಸಸಾರಿ ಐತೇನ್ರಿ? ಏನ್ ತಿಳಿದ್ರಿ? ಊರಾನ್ ಎಲ್ಲಿ ಬೇಕಲ್ಲಿ ಹೋಗಿ ಬಾಯಿ ಬಡಿಯೋದು ನಿಮ್ಮ ಕೆಲಸ ಏನ್ರಿ? ಅದು ದಯವಿಟ್ಟು ನೆನಪಿನಾಗ ಇಡೀರಿ. ಕಷ್ಟ ಬಂದಾಗ ನೀವು ಯಾವಾಗ ಧರ್ಮ ಪತ್ನಿ ಆಗುತ್ತೀರಿ, ಆವಾಗ ವಾಸ್ತವಿಕ ನೀವು ಯಜಮಾನ ಆಗುತ್ತೀರಿ. ಸುಖದಾಗ ಎಲ್ಲರೂ ಬಾಳ್ತಾರ್ರಿ, ಆದ್ರೆ ಕಷ್ಟದಲ್ಲಿ ಬಾಳವ್ರು ಯಾರು ಇರಂಗಿಲ್ರಿ. ನೋಡ್ರಿ, ಧರ್ಮ ಪತ್ನಿ ಯಾಕಂತಾರೆ? ಧರ್ಮ ಅಂದ್ರೆ ಏನ್ರಿ? ಕಷ್ಟನಲ್ಲಿ ನನ್ನ ಜೊತೆಗೆ ಯಾರು ಇರ್ತಾರೆ, ಕಷ್ಟನಲ್ಲಿ ನನಗೆ ಯಾರು ಬದುಕಿಸ್ತಾರೆ, ಕಷ್ಟನಲ್ಲಿ ನನ್ನ ಜೊತೆಗೆ ಯಾರು ಇರ್ತಾರೆ, ಅದೇ ನಮ್ಮ ಧರ್ಮ, ಅದೇ ನಮ್ಮ ಆಚರಣ, ಅದೇ ನಮ್ಮ ಪವಿತ್ರ ನೋಡ್ರಿ. ಆದ್ರೆ ಬಿಟ್ರೆ ಎಷ್ಟು ಪಗಾರ ಐತಿಪ್ಪ? 12 ಲಕ್ಷ.